ರಾಮ ಮಂದಿರ ದೇಣಿಗೆ ಹಗರಣಕ್ಕೆ ಹೊಸ ತಿರುವು. ಆರೋಪಿಗಳಿಂದ ನಗದು ಚಿನ್ನಾಭರಣ, ಕಾರು ವಶಕ್ಕೆ. ಪ್ರಕರಣ ಭೇದಿಸಲು ಮತ್ತಷ್ಟು ತೀವ್ರಗೊಂಡ ತನಿಖೆ. ಯುರೇನಿಯಂ ಒಪ್ಪಂದದ ಬಗ್ಗೆ ಹೊಸ ರಾಜಕೀಯ ಕದನ. ಮೋದಿ ಸರ್ಕಾರದ ಸಾಧನೆಯಲ್ಲ ಎಂದ ಕಾಂಗ್ರೆಸ್. ಆರೋಪ ಪ್ರತ್ಯಾರೋಪದಲ್ಲಿ ಬಿಜೆಪಿ ಕಾಂಗ್ರೆಸ್ ವಾಕ್ಸಮರ. ರಾಷ್ಟ್ರಗೀತೆ ರಾಷ್ಟ್ರಗಾನದ ಬಗ್ಗೆ ಕೇಂದ್ರದ ಕಟ್ಟುನಿಟ್ಟಿನ ಸೂಚನೆ. ಸರಿಯಾದ ಸಾಹಿತ್ಯ ಉಚ್ಚಾರಣೆಗೆ ಒತ್ತು. ಎಲ್ಲ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರದ ನಿರ್ದೇಶನ. ಸಂಸತ್ನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ಜಾರಿಗೆ ಆಗ್ರಹ. ಮಹಿಳಾ ಸಂಘಟನೆಗಳಿಂದ ಕೇಂದ್ರಕ್ಕೆ ಒತ್ತಾಯ. ಮುಂದಿನ ಚುನಾವಣೆಯಿಂದಲೇ ಜಾರಿ ಮಾಡುವಂತೆ ಮನವಿ. 4 ಮತದಾರರ ಗುರುತಿನ ಚೀಟಿ ಹೊಂದಿದ ಆರೋಪ. ನಟ ಪ್ರಕಾಶ್ ರಾಜ್ಗೆ ಷರತ್ತುಬದ್ಧ ಜಾಮೀನು. ಬಂಧನ ವಾರಂಟ್ ಹಿಂಪಡೆದು ಜಾಮೀನು ಮಂಜೂರು ಮಾಡಿದ ಬೆಂಗಳೂರು ನ್ಯಾಯಾಲಯ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪಗೆ ಹೈಕೋರ್ಟ್ ರಿಲೀಫ್. ವಜಾ ಆದೇಶಕ್ಕೆ ಮಧ್ಯಂತರ ತಡೆ. ಪ್ರಕರಣದ ವಿಚಾರಣೆ ಮುಂದುವರಿಸಲು ಸೂಚನೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ. 34 ಜಿಲ್ಲೆಗಳಿಗೆ ಐಸಿಸಿ ವೀಕ್ಷಕರ ನೇಮಕ. ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್. ಕರಾವಳಿಯಲ್ಲಿ ಮತ್ತೆ ವರುಣನ ಅಬ್ಬರದ ಮುನ್ಸೂಚನೆ. ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಭಾರೀ ಮಳೆಯ ಸಾಧ್ಯತೆ. ಐಎಂಡಿಯಿಂದ ಯೆಲ್ಲೋ ಆರೆಂಜ್ ಅಲರ್ಟ್ ಘೋಷಣೆ. ಕದನ ವಿರಾಮ ಅಂತ್ಯ. ಆದರೆ ಇರಾನ್ ಜೊತೆ ಮತ್ತೆ ಮಾತುಕತೆಗೆ ಸಿದ್ಧ ಎಂದ ಅಮೆರಿಕ. ಮುಂದಿನ ಬೆಳವಣಿಗೆಗಳತ್ತ ವಿಶ್ವದ ಗಮನ. ಸ್ಪೇನ್ಗೆ ಮೆರಿನೋ ಮ್ಯಾಜಿಕ್. ಬೆಲ್ಜಿಯಂ ವಿರುದ್ಧ ರೋಚಕ ಗೆಲುವು. ವಿಶ್ವಕಪ್ ಸೆಮಿಫೈನಲ್ಗೆ ಸ್ಪೇನ್ ಭರ್ಜರಿ ಎಂಟ್ರಿ.